2025ರ ಮಾರ್ಚ್ನಲ್ಲಿ ನಡೆಯುವ ಐಪಿಎಲ್ ಪಂದ್ಯಗಳಿಗೆ ತಂಡಗಳ ಮಾಲೀಕರು ಉತ್ತಮ ತಂಡ ಕಟ್ಟುವ ಭರದಲ್ಲಿ ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ. ಕರ್ನಾಟಕದ ಆಟಗಾರ ಕೆಎಲ್ ರಾಹುಲ್ನನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅತಿ ಕಡಿಮೆ ದರಕ್ಕೆ ಖರೀದಿ ಮಾಡಿದ್ದಾರೆ. ಆಶ್ಚರ್ಯ ಏನಂದ್ರೆ ಕೆಎಲ್ ರಾಹುಲ್ ರವರನ್ನ ಈ ಬಾರಿ ಆರ್ಸಿಬಿ ಖರೀದಿ ಮಾಡ್ಲಿ ಅಂತ ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ಮೇಲೆ ಒತ್ತಡ ಹೇರಿದ್ರು. ಅಭಿಮಾನಿಗಳ ಆಸೆಗೆ ಆರ್ಸಿಬಿ ತಂಡ ತಣ್ಣೀರೆರಚಿದೆ. ಬೆಂಗಳೂರು ಮ್ಯಾನೇಜ್ಮೆಂಟ್ ಕೆಎಲ್ ರವರನ್ನ 10 ಕೋಟಿ ಮೇಲೆ ಖರೀದಿ ಮಾಡಲು ಮುಂದಾಗಿಲ್ಲ. ಚೆನ್ನೈ ಮತ್ತು ಬೆಂಗಳೂರು ರಾಹುಲ್ ಖರೀದಿಗೆ ಜಿದ್ದಾಜಿದ್ದಿ ನಡೆಸ್ತಿದ್ವು. ಆದ್ರೆ ಇವರಿಬ್ಬರಿಗೂ ದಕ್ಕದ ರಾಹುಲ್ ಅವರನ್ನ 14 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿ ಮಾಡಿತು. ಇತ್ತ ರಾಹುಲ್ ಉತ್ತಮ ಬೆಲೆಗೆ ಮಾರಾಟವಾಗ್ತಾ ಇದ್ದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕದ ಆಟಗಾರನನ್ನ ಬಿಟ್ಟು ದುಬಾರಿಯಾಗಿ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ರಿಷಬ್ ಪಂತ್ ಲಕ್ನೋ ತಂಡ ಸೇರ್ಪಡೆಗೊಂಡಿದ್ದು ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಮಾರಾಟವಾಗುವ ಮೂಲಕ ಐಪಿಎಲ್ನ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಉಳಿದ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಇಂದಾದ್ರೂ ಬೆಂಗಳೂರು ಮ್ಯಾನೇಜ್ಮೆಂಟ್ ಉತ್ತಮ ಆಟಗಾರರನ್ನ ಕೊಂಡುಕೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮಾರ್ಚ್ನಲ್ಲಿ ನಡೆಯುವ ಐಪಿಎಲ್ ಪಂದ್ಯಗಳಿಗೆ ತಂಡಗಳ ಮಾಲೀಕರು ಉತ್ತಮ ತಂಡ ಕಟ್ಟುವ ಭರದಲ್ಲಿ ಹರಾಜು ಪ್ರಕ್ರಿಯೆ ನಡೆಸಿದ್ದಾರೆ. ಕರ್ನಾಟಕದ ಆಟಗಾರ ಕೆಎಲ್ ರಾಹುಲ್ನನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಅತಿ ಕಡಿಮೆ ದರಕ್ಕೆ ಖರೀದಿ ಮಾಡಿದ್ದಾರೆ. ಆಶ್ಚರ್ಯ ಏನಂದ್ರೆ ಕೆಎಲ್ ರಾಹುಲ್ ಅವರನ್ನ ಈ ಬಾರಿ ಆರ್ಸಿಬಿ ಖರೀದಿ ಮಾಡ್ಲಿ ಅಂತ ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ಮೇಲೆ ಒತ್ತಡ ಹೇರಿದ್ರು. ಅಭಿಮಾನಿಗಳ ಆಸೆಗೆ ತಣ್ಣೀರೆರಚಿದ ಬೆಂಗಳೂರು ಮ್ಯಾನೇಜ್ಮೆಂಟ್ ಕೆಎಲ್ ರಾಹುಲ್ ಅವರನ್ನ 10 ಕೋಟಿ ಮೇಲೆ ಖರೀದಿ ಮಾಡಲು ಮುಂದಾಗಿಲ್ಲ. ಚೆನ್ನೈ ಮತ್ತು ಬೆಂಗಳೂರು ರಾಹುಲ್ ಖರೀದಿಗೆ ಜಿದ್ದಾಜಿದ್ದಿ ನಡೆಸ್ತಿದ್ವು. ಆದ್ರೆ ಇವರಿಬ್ಬರಿಗೂ ದಕ್ಕದ ರಾಹುಲ್ ಅವರನ್ನ 14 ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಖರೀದಿ ಮಾಡಿತು. ಇತ ರಾಹುಲ್ ಉತ್ತಮ ಬೆಲೆಗೆ ಮಾರಾಟವಾಗ್ತಾ ಇದ್ದಂತೆಯೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕದ ಆಟಗಾರನನ್ನ ಬಿಟ್ಟು ದುಬಾರಿಯಾಗಿ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇತ ರಿಷಬ್ ಪಂತ್ ಲಕ್ನೋ ತಂಡ ಸೇರ್ಪಡೆಗೊಂಡಿದ್ದು ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಮಾರಾಟವಾಗುವ ಮೂಲಕ ಐಪಿಎಲ್ನ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಉಳಿದ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಇಂದಾದರೂ ಬೆಂಗಳೂರು ಮ್ಯಾನೇಜ್ಮೆಂಟ್ ಉತ್ತಮ ಆಟಗಾರರನ್ನ ಕೊಂಡುಕೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ.